ಇದು ಸತ್ಯಭಾಮ ಸಂಚಿಕೆ 92. ತನ್ನ ತಂದೆ ಚಿಂತಿತರಾಗಿ ಕುಳಿತಿರುವುದನ್ನು ಕಂಡು ಅವರ ಪಕ್ಕದಲ್ಲೇ ಕುಳಿತ ಆರ್ದ್ರ ಸುನಿಲ್ ಮಾತು ಕೇಳಿ ಒಂದು ಕ್ಷಣ ದಂಗಾದಳು. ಅವನು ತನ್ನನ್ನು ಮದುವೆಯಾಗಲು ಇಚ್ಛಿಸುತ್ತಿದ್ದಾನೆ, ಆ ವಿಷಯದ ಬಗ್ಗೆ ಮಾತನಾಡಲು ಬಂದಿದ್ದಾನೆ ಎಂಬುದು ಅವಳಿಗೆ ತಿಳಿದಿರಲಿಲ್ವಲ್ಲ. ಅಪ್ಪ, ಅವನು ಯಾರು, ಏನು ಹೇಳಿಯುವುದಾ ಎಂದು ತಂದೆಯ ಬಳಿ ಕೇಳಿದಳು. ಸುನಿಲ್ನ ಮಾತನ್ನು ಕೇಳಿ ನಡೆದ ಘಟನೆಯನ್ನು ಊಹಿಸಿದ ಸ್ಪಂದನ, ಅವನು ಮಿಥುನ್ ಫ್ರೆಂಡ್ ಸುನಿಲ್, ನಂಗನ್ಸುತ್ತೆ ಅವನು ನಿನ್ನನ್ನು ಪ್ರೀತಿಸ್ತಿದ್ದಾನೆ ಅಂತ ಎಂದಳು. ನನ್ನನ್ನು ಮದುವೆ ಆಗ್ತೀನಿ ಅಂತ ಕೇಳೋದಕ್ಕೆ ಬಂದಿದ್ನಾ? ಕಣ್ಣುಗಳ ಗಾತ್ರ ಹೆಚ್ಚಿಸಿ ಕೇಳಿದಳು ಆರ್ದ್ರ. ಯಾಕೆ ಓವರ್ ಆ್ಯಕ್ಟಿಂಗ್ ಮಾಡ್ತಿದ್ಯಾ? ಅಥವಾ ಮದುವೆ ಆಗದೆ ಸನ್ಯಾಸಿನಿ ಆಗೋ ಪ್ಲ್ಯಾನ್ ಇದೆಯಾ? ಅವಳನ್ನು ಅಣಕಿಸಿದ ಆಶ್ರಯ್. ಅಪ್ಪ ನೋಡಿಯು ನಾನು ಎಂದು ರಾಗ ಎಳೆದಳು ಆರ್ದ್ರ. ಚಿಕ್ಕ ಮಕ್ಕಳ ಥರ ಆಡಬೇಡ ಆರ್ದ್ರ, ಮಗಳಿಗೆ ಗದರಿದ ಲತಾರವರು. ರೀ, ನಿಮ್ಮ ಫ್ರೆಂಡ್ ಮಂಗಳೂರಿನವರಲ್ವಾ, ಅವರ ಬಳಿ ಈ ಹುಡುಗನ ಬಗ್ಗೆ ವಿಚಾರಿಸಿ, ಒಳ್ಳೆಯವನಾಗಿದ್ದರೆ ಮದುವೆ ಮಾಡಿಸೋಣ, ಪತಿಯ ಬಳಿ ಹೇಳಿದರು. ಮಡದಿಯ ಮಾತು ಉಮೇಶ್ ರವರಿಗೂ ಸರಿ ಅನಿಸಿತು. ರಾಮಕೃಷ್ಣರವರಿಗೆ ಕರೆ ಮಾಡಿ ಸುನಿಲ್ ಬಗ್ಗೆ ವಿಚಾರಿಸಿದರು. ಆ ರೆಸ್ಟೋರೆಂಟ್ ಫೇಮಸ್ ಆಗಿದ್ದ ಕಾರಣ ರಾಮಕೃಷ್ಣರವರಿಗೆ ಅದರ ಬಗ್ಗೆ ತಿಳಿದಿತ್ತು. ಆದರೂ ತನ್ನ ಪರಿಚಯದವರ ಬಳಿ ಸರಿಯಾಗಿ ವಿಚಾರಿಸಿ ಹೇಳುವೆ ಎಂದಿದ್ದರು. ಕರೆ ತುಂಡರಿಸಿದವರು, ಆರ್ದ್ರ, ನಿಂಗೆ ಆ ಹುಡುಗ ಹೇಗನಿಸಿದ ಎಂದು ಕೇಳಿದರು. ನಂಗೆ ಇಷ್ಟು ಬೇಗ ಮದುವೆ ಬೇಡ ಅಪ್ಪ. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಅದಲ್ಲ. ಕೊಂಚ ಗಂಭೀರವಾಗಿತ್ತು ಅವರ ದನಿ. ಅಪ್ಪ, ನಿಮಗೆ ಇಷ್ಟ ಆಗುವ ಹುಡುಗನನ್ನು ಮದುವೆ ಆಗ್ತೀನಿ ಅಂತ ಹೇಳಿದ್ದೆ, ಈಗಲೂ ಅದೇ ಮಾತು ನಂದು ಎಂದಳು. ಅಂದು ರಾತ್ರಿ ರಾಮಕೃಷ್ಣರವರು ಕರೆ ಮಾಡಿ, ಹುಡುಗ ತುಂಬ ಒಳ್ಳೆಯವ, ಯಾವುದೇ ಕೆಟ್ಟ ಅಭ್ಯಾಸ ಇಲ್ಲ, ಒಳ್ಳೆ ಸಂಬಂಧ ಇದು ಎಂದು ಹೇಳಿದಾಗ ಉಮೇಶ್ ರವರಿಗೆ ನೆಮ್ಮದಿ ಅನಿಸಿತು. ಆರ್ದ್ರಳ ಬಳಿ ವಿಷಯವನ್ನು ಹೇಳಿದಾಗ, ಅಪ್ಪ, ನಾನು ಮದುವೆಗೆ ಹೋಗ್ತೀನಿ, ಆದರೆ ಈಗಲೇ ಮದುವೆ ಬೇಡ, ಅಟ್ಲೀಸ್ಟ್ 6 ತಿಂಗಳಾದರೂ ಕಳೆಯಲಿ ಎಂದು ವಿನಂತಿಸಿದಳು. ಅಷ್ಟೇ ತಾನೇ ಎಂದವರು ಸುನಿಲ್ಗೆ ಕರೆ ಮಾಡಿ ವಿಷಯ ತಿಳಿಸಿದರು. ಸುನಿಲ್ನ ಸಂತಸಕ್ಕೆ ಪಾರವೇ ಇರಲಿಲ್ಲ. ತನ್ನ ತಂದೆ ತಾಯಿಗೆ ವಿಷಯ ತಿಳಿಸಿದವ ಭಾನುವಾರ ಅವರೊಂದಿಗೆ ಉಮೇಶ್ ರವರ ಮನೆಗೆ ಬಂದಿದ್ದ. ಆರ್ದ್ರ ಹೇಳಿದಂತೆ 6 ತಿಂಗಳ ನಂತರ ಅದ್ಧೂರಿಯಾಗಿ ಮದುವೆ ನಡೆಯಿತು. ಆರ್ದ್ರಳ ಮನೆಗೆ ಬಂದಾಗಲೆಲ್ಲ ಸ್ಪಂದನಾಳನ್ನು ತಂಗಿಯಂತೆ ಕಾಳಜಿ ಮಾಡುತ್ತಿದ್ದ. ಸ್ಪಂದನ ಕೂಡ ಸುನಿಲ್ನನ್ನು ತನ್ನ ಸ್ವಂತ ಅಣ್ಣನಂತೆ ಕಾಣುತ್ತಿದ್ದಳು. ಸ್ಪಂದನಾಳ ಸೀಮಂತ ಶಾಸ್ತ್ರ ಯಾವುದೇ ವಿಘ್ನಗಳಿಲ್ಲದೆ ಸಾಂಗವಾಗಿ ನೆರವೇರಿತು. ಆಫೀಸ್ನಿಂದ ಮನೆಗೆ ಹೊರಟ ಸ್ಫೂರ್ತಿಯ ಮುಂದೆ ನಗುತ್ತಾ ನಿಂತಿದ್ದ ಭವಿಷ್. ಅವಳು ಇದು ಕನಸೋ ನನಸೋ ಎಂದು ತನ್ನ ಕೈಗೆ ತಾನೇ ಜಿಗುಟಿದಳು. ವಾಸ್ತವದಲ್ಲಿ ಅವನು ಬಂದಿದ್ದಾನೆ ಎಂದು ಅರಿವಾದಾಗ ಫ್ಯೂಚರ್ ಪ್ರೀತಿಯಿಂದ ಕರೆದವಳು ಅವನ ಬಳಿಗೆ ಓಡಿ ಅವನನ್ನು ಬಿಗಿಯಾಗಿ ಅಪ್ಪಿದಳು. ಅಮ್ಮು, ಐ ಮಿಸ್ ಯು ಸೋ ಮಚ್ ಭವಿಷ್. 2 ವರ್ಷಗಳ ನಂತರ ಭಾರತಕ್ಕೆ ಮರಳಿದ್ದಾನೆ ಅವನು. ಅವನನ್ನು ಕಂಡು ಅವಳ ಕಣ್ಗಳಲ್ಲಿ ಆನಂದಾಶ್ರು ಹರಿಯಿತು. ನೀವು ಬರೋ ವಿಷಯ ನಂಗೆ ಹೇಳಲೇ ಇಲ್ಲ, ಸಪ್ಪೆ ಮೋರೆ ಹಾಕಿ ನುಡಿದಳು. ನಿನ್ನ ಈ ಖುಷಿ ನೋಡಬೇಕಿತ್ತು, ಅದಕ್ಕೆ ಹೇಳ್ದೆ ಬಂದೆ. ಬೆಂಗಳೂರಲ್ಲಿ ನಂಗೆ ಜಾಬ್ ಸಿಕ್ಕಿದೆ, ಇನ್ಮೇಲೆ ನಾವು ಬೆಂಗಳೂರಲ್ಲೇ ಇರ್ತೀವಿ ಎಂದವನಿಗೂ ಇನ್ನು ಮುಂದೆ ತನ್ನ ಮಡದಿ ಹಾಗೂ ಮನೆಯವರ ಜೊತೆ ಇರುತ್ತೇನಲ್ಲ ಎಂಬ ಖುಷಿ ಇತ್ತು. ನೀವು ನೇರ ಇಲ್ಲಿಗೆ ಬಂದ್ರಾ? ಅವನು ತಂದೆ ತಾಯಿಯನ್ನು ಭೇಟಿಯಾಗಿದ್ದಾನೋ ಇಲ್ಲವೋ ಎಂದು ತಿಳಿಯಲು ಕೇಳಿದಳು. ತನ್ನ ಅತ್ತೆ ಮಾವ ಕೂಡ ಮಗ ಯಾವಾಗ ಬರುತ್ತಾನೆ ಎಂದು ಕಾತುರದಿಂದ ಕಾಯುತ್ತಿದ್ದರಲ್ಲ. ನಾನು ನೇರ ನನ್ನ ಮಾವನ ಮನೆಗೆ ಬಂದೆ, ಆಮೇಲೆ ಫ್ರೆಶ್ ಆಗಿ ಊಟ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ಹೆಂಡತಿಯನ್ನು ನೋಡಲು ಬಂದಿದ್ದೇನೆ ಎಂದ. ಅದು ಅತ್ತೆ ಮಾವ ಎಂದು ಏನೋ ಹೇಳಲು ಬಂದವಳನ್ನು ತಡೆದವ. ಅವರು ಏನೂ ಅಂದ್ಕೊಳ್ಳಲ್ಲ, ಅಪ್ಪನೇ ಹೇಳಿದ್ದು ಮೊದಲು ಸ್ಫೂರ್ತಿಯನ್ನು ಮೀಟ್ ಮಾಡು ಅಂತ ಎಂದವನೇ ಮೊದಲು ಮನೆಗೆ ಹೋಗೋಣ. ನಾನು ಬರುವ ವಿಷಯ ಯಾರಿಗೂ ತಿಳಿಸಿರಲಿಲ್ಲ, ಭಾಮಗೆ ಸರ್ಪ್ರೈಸ್ ಆಗುತ್ತೆ ಎಂದ. ಅವನ ಮಾತಿಗೆ ತಲೆ ಆಡಿಸಿದವಳು ಅವನ ಜೊತೆ ಮನೆಗೆ ಹೊರಟಳು. ಅಳಿಯ ಮನೆಗೆ ಬಂದಿದ್ದಾನೆ ಎಂದು ಅವನಿಗೆ ಇಷ್ಟವಾದ ಅಡುಗೆ ಮಾಡುವುದರಲ್ಲಿ ವ್ಯಸ್ತರಾಗಿದ್ದರು ದೇವಿಕಾರವರು. ದೇವಿ, ನಿಧಾನ, ಇನ್ನೂ ಚಿಕ್ಕ ಹುಡುಗಿಯ ಹಾಗೆ ಆಡಬೇಡ. ಮಡದಿಯ ಕಾಲುಗಳು ನಿಂತಲ್ಲೇ ನಿಲ್ಲದೆ ಅತ್ತಿತ್ತ ಓಡುತ್ತಿರುವುದನ್ನು ಕಂಡು ನುಡಿದರು ಜಿತೇಂದ್ರರವರು. ರೀ, ನನಗೇನು ವಯಸ್ಸಾಗಿಲ್ಲ,
ಭವಿಷ್ 2 ವರ್ಷಗಳ ನಂತರ ನಮ್ಮ ಮನೆಗೆ ಬಂದಿದ್ದಾನೆ. ಅಲ್ಲಿ ಅವನೇ ಸ್ವತಃ ಅಡುಗೆ ಮಾಡಬೇಕು. ತುಂಬ ಬ್ಯುಸಿ ಇರ್ತಾನೆ. ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದಿಲ್ಲ ಅನಿಸುತ್ತೆ. ಸ್ವಲ್ಪ ಸೊರಗಿದ ಹಾಗೆ ಕಾಣ್ತಿದ್ದಾನೆ ಎಂದರು. ಇನ್ನು ಮಡದಿಯ ಜೊತೆ ವಾದಕ್ಕಿಳಿಯಲು ಆಗದು ಎಂದನಿಸಿ ಅವರನ್ನು ಅವರಷ್ಟಕ್ಕೆ ಬಿಟ್ಟು ಜಿತೇಂದ್ರರವರು ಅಲ್ಲಿಂದ ನಡೆದಿದ್ದರು. ಅಮ್ಮ, ನಾನೇನಾದರೂ ಸಹಾಯ ಮಾಡಲಾ ಎಂದು ಕೇಳಿದ ಸ್ಫೂರ್ತಿಗೆ, ಏನೂ ಬೇಡ, ನೀನು ಭವಿಷ್ ಜೊತೆ ಮಾತಾಡ್ತಾ ಇರು, ಇನ್ನು ಅರ್ಧ ಗಂಟೆಯಲ್ಲಿ ಎಲ್ಲ ರೆಡಿಯಾಗುತ್ತೆ ಎಂದರು ದೇವಿಕಾರವರು. ಅಮ್ಮು, ನಿಂಗಿವತ್ತು ಕಿಚನ್ನಲ್ಲಿ ಜಾಗ ಇಲ್ಲ. ಇವತ್ತು ಕಿಚನ್ ಪೂರ್ತಿ ನಿಮ್ಮಮ್ಮಂಗೆ ನಗುತ್ತಲೇ ನುಡಿದರು ಜಿತೇಂದ್ರರವರು. ಹ್ಞೂ ಅಪ್ಪ ಎಂದವಳೆ. ಭವಿಷ್, ನೀವು ತುಂಬ ಲಕ್ಕಿ. ನಿಮಗೆ ಇಷ್ಟು ಕೇರ್ ಮಾಡೋ ಅತ್ತೆ ಬೇರೆ ಸಿಗಲ್ಲ, ಭವಿಷ್ಗೆ ಹೇಳಿದಳು ಸ್ಫೂರ್ತಿ. ನಿಮ್ಮ ಮಾತು ನಿಜ ಅಮ್ಮು. ಅತ್ತೆಗೆ ನನ್ನ ಬಗ್ಗೆ ತುಂಬ ಕಾಳಜಿ ಇದೆ ಎಂದ ಭವಿಷ್. ಮಾವ, ಸತ್ಯ ಎಷ್ಟೊತ್ತಿಗೆ ಬರ್ತಾನೆ ಎಂದು ಕೇಳಿದ ತಕ್ಷಣ ಕಾರಿನ ಹಾರ್ನ್ ಸದ್ದು ಕೇಳಿಸಿತು. ನೀನು ಕೇಳಿದ್ದೆ ತಡ, ಬಂದ ನೋಡು ಎಂದರು ಜಿತೇಂದ್ರರವರು. ಭವಿಷ್ ತಕ್ಷಣ ಅಲ್ಲಿಂದ ಎದ್ದು ಬಾಗಿಲ ಮರೆಯಲ್ಲಿ ನಿಂತ. ಅವನ ಉದ್ದೇಶ ಅರಿತ ತಂದೆ ಮಗಳು ಸುಮ್ಮನೆ ನಿಂತರು. ಸತ್ಯಜಿತ್ನ ಹಿಂದೆಯೇ ಬಂದ ತಂಗಿಗೆ ಬಹು ಎಂದ. ಕೆಲವು ಸಂದರ್ಭಗಳಲ್ಲಿ ಅಣ್ಣ ತಂಗಿಗಿಬ್ಬರು ಪುಟ್ಟ ಮಕ್ಕಳ ಹಾಗೆ ನಡೆದುಕೊಳ್ಳುತ್ತಾರೆ. ಅನಿರೀಕ್ಷಿತವಾಗಿ ಮುಂದೆ ಬಂದವನನ್ನು ನೋಡಿ ಒಮ್ಮೆ ಅಮ್ಮ ಎಂದವಳು. ಅಣ್ಣ ನೀನಾ ಖುಷಿಯಿಂದ ನುಡಿದವಳು ಮರುಕ್ಷಣವೇ ಸಪ್ಪೆ ಮೊರೆ ಹಾಕಿ ತನ್ನ ಕೋಣೆಯತ್ತ ನಡೆದಿದ್ದಳು. ಇವಳಿಗೇನಾಯಿತು ಎಂದು ಭವಿಷ್ ಕೇಳಿದ. ಆದರೆ ಅವಳ ಆ ಚರ್ಯೆಯ ಹಿಂದಿನ ಕಾರಣ ಬಲ್ಲವರು ಸುಮ್ಮನಿದ್ದರು. ಯಾಕೆ ಯಾರು ಏನು ಮಾತಾಡ್ತಾನೇ ಇಲ್ಲ? ಸಣ್ಣ ಪಾಪು ಯಾಕೆ ಬೇಜಾರಲ್ಲಿ ಹೋದ್ಲು? ಅಮ್ಮು, ನೀನಾದರೂ ಹೇಳು ಎಂದು ಮಡದಿಯ ಬಳಿ ಕೇಳಿದ ಭವಿಷ್. ಅವಳಿಗೆ ನಿಮ್ಮ ಮೇಲೆ ಕೋಪ ಬಂದಿದೆ. ಈ ಆ್ಯನಿವರ್ಸರಿಗೆ ಆದರೂ ನೀವು ಬರ್ತೀರಾ ಅಂತ ಕಾಯ್ತಿದ್ಲು ಅವಳು ಎಂದ ಸ್ಫೂರ್ತಿ. ನಿಮ್ಮ ಅಣ್ಣ ತಂಗಿ ಮಧ್ಯೆ ನಾವ್ಯಾರೂ ಬರಲ್ಲ, ಬೇಗ ಹೋಗಿ ಅವಳನ್ನು ಸಮಾಧಾನ ಮಾಡಿ ಕರ್ಕೊಂಡು ಬನ್ನಿ ಎಂದಳು. ಶೇ ಎಂದವ. ನಾನು ಅವಳ ಜೊತೆ ಮಾತಾಡ್ತೇನೆ ಎಂದು ಮಹಡಿ ಮೆಟ್ಟಲೇರಿ ತಂಗಿಯ ಕೋಣೆಯತ್ತ ಬಂದ. ಅವಳು ಆಗಷ್ಟೇ ಮುಖ ತೊಳೆದು ಟವೆಲ್ನಲ್ಲಿ ಮುಖ ಒರೆಸುತ್ತಿದ್ದಳು. ಅವನಿಗೂ ಗೊತ್ತು, ಅವಳೇನು ಮುಖ ಉದಿಸಿ ಕೂತಿರುವುದಿಲ್ಲ. ತನ್ನ ಸ್ಕಿನ್ ಕೇರ್ ಅವಳು ಯಾವುದೇ ಕಾರಣಕ್ಕೂ ತಪ್ಪಿಸುವುದಿಲ್ಲ ಎಂಬುದು ಚೆನ್ನಾಗಿ ಬಲ್ಲನವ. ಸಣ್ಣ ಪಾಪು ಎಂದ. ಎಂತ ತುಸುಕೋಪದಲ್ಲೇ ಕೇಳಿದಳು. ಸಣ್ಣ ಪಾಪು, ಸಾರಿ ಆಯಿತಾ, ನಿಂಗೆ ಸಹ ಗೊತ್ತುಂಟಲ್ಲ ಪ್ರಾಜೆಕ್ಟ್ ಮುಗಿಯದೆ ನನಗೆ ಬರಲಿಕ್ಕಾಗೋದಿಲ್ಲ ಅಂತ. ಇನ್ನು ನಾನು ಬೆಂಗಳೂರಲ್ಲೇ ಇರ್ತೇನೆ. ಯಾವಾಗ ಬೇಕಾದರೆ ಸಹ ನಿನ್ನನ್ನು ನೋಡ್ಬೋದು, ನಿಂಗೆ ಸಹ ನನ್ನನ್ನು ನೋಡ್ಬೋದು. ಪುನಃ US ಹೋಗುವುದಿಲ್ಲ ನಾನು ಎಂದ. ಅವನ ಮಾತಿಗೆ ಸಂತಸಗೊಂಡರೂ ಅದನ್ನು ತೋರಗೊಡದೆ, ನೀನೆಲ್ಲಿ ಬೇಕಾದರೆ ಸಹ ಹೋಗು, ನನಗೆಂತಿಲ್ಲ ಎಂದು ಮುಖ ತಿರುಗಿಸಿದಳು. ಹೌದಾ, ನಾನೆನಿಸಿದ್ದು ಈ ಆದಿತ್ಯವಾರ ನಾವು 4 ಜನ ನಮ್ಮ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡುವ ಅಂತ. ಅಲ್ಲಿ ತನಕ ಇಲ್ಲಿ ನಿಂತು ಮತ್ತೆ ಮಂಗಳೂರಿಗೆ ಹೋಗುವ ಅಂತಿದ್ದೆ. ನಿಂಗೆ ಇಷ್ಟ ಇಲ್ಲಲ್ಲ? ಆಯಿತು, ನಾಳೆ ಹೋಗ್ತೇನೆ ಮಂಗಳೂರಿಗೆ ಎಂದು ಅಲ್ಲಿಂದ ಹೊರಟವನನ್ನು ತಡೆದವಳು. ಅವನ ಬೆನ್ನಿಗೆ ಗುದ್ದಿ ಕೂದಲೆಳೆದವಳು. ನಿಂದೊಡ ಜನ ಅಲ್ಲ, ಬರುವಾಗ ಹೇಳಿಲ್ಲ, ಈಗ ಹೋಗುವಾಗ ಎಂತಕ್ಕೆ ಹೇಳೋದು ಎಂದವಳೆ. ನಿಂಗೀಗ ಸಣ್ಣ ಪಾಪು ಬೇಡ ಅಲ್ಲ, ನಾನಿಷ್ಟ ಇಲ್ಲಲ್ಲ ಎಂದಳು ಭಾವುಕಳಾಗಿ. ಅವಳ ತಲೆಗೆ ಮೊಟಕಿದವ. ಎಂತೆಲ್ಲ ಆಲೋಚನೆ ನಿಂಗೆ? ಈ ಆದಿತ್ಯವಾರ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಬೇಕಾ ಬೇಡವಾ? ತುಸು ಗಂಭೀರವಾಗಿ ಕೇಳಿದ. ಬೇಕು ಎಂಬಂತೆ ತಲೆ ಆಡಿಸಿದಳು. ಇದು ನನ್ನ ಸಣ್ಣ ಪಾಪು ಎಂದು ಅವಳ ಕೆನ್ನೆ ಹಿಂಡಿದವ. ಅತ್ತೆ ಇವತ್ತು ಸ್ಪೆಷಲ್ ಎಂಥದೋ ಮಾಡಿದ್ದಾರೆ, ನನಗೆ ಜೋರು ಹಸಿವಾಗ್ತಾ ಉಂಟು, ನೀನು ಸಹ ಬೇಗ ಬಾ ಎಂದ. ನಾನೀಗಲೇ ಬರ್ತೇನೆ ಎಂದವಳು ಅವನ ಜೊತೆ ಎಲ್ಲರೂ ಇರುವಲ್ಲಿಗೆ ಬಂದಳು. ಮುಂದುವರಿಯುವುದು